ಮಾರ್ಪಡುವುದರಿಂದ, ನಮ್ಮ ಸ್ವಭಾವ ಮಾರ್ಪಡುವುದರಿಂದ ಅವರು ದೇವರನ್ನ ಕೊಂಡಾಡಿದರು. ಯಾರು? ನಮ್ಮನ್ನ ನೋಡಿದವರು. ಹೇಳಿ ಎಲ್ಲರೂ ಬಾಯಿ ತೆರೆದು, ನಮ್ಮನ್ನು ನೋಡುವವರು ಕೂಡ ಅವರನ್ನ ಘನಪಡಿಸ್ತಾರೆ. ಹಲ್ಲೆಲೂಯಾ. ಕಾರಣ ನಮ್ಮ ಜೀವಿತ ಬದಲಾಯಿತಲ್ವಾ, ಆದ ಕಾರಣ ಆತನ ನಾಮ ಮಹಿಮೆ ಪಡುತ್ತೆ. ಆಮೇಲೆ ಎಷ್ಟು ಜನ ಸಂತೋಷವಾಗಿದ್ದೀರಾ? ಇನ್ನ ಮಾರ್ಪಟ್ಟಿಲ್ವಾ? ಮಾರ್ಪಡಕ್ಕೆ ಒಪ್ಪಿಸಿಕೊಡ್ರಿ. ಬದಲಾಗಿಲ್ವಾ? ಇನ್ನ ಕೆಟ್ಟ ಕಾರ್ಯಗಳು ಬೀಳ್ತಾ ಇಲ್ವಾ? ದೇವರಿಗೆ ಇಷ್ಟ ಇಲ್ಲದ ಕಾರ್ಯಗಳು ನಿಮ್ಮಲ್ಲಿ ಇದೆಯಾ? ನಿಮ್ಮ ಜೀವಿತದಲ್ಲಿ ಇದೆಯಾ? ದೇವರಿಗೆ ಪ್ರಿಯವಿಲ್ಲದು, ದೇವರು ದ್ವೇಷಿಸುವಂತದ್ದು, ದೇವರು ಬೇಡ ಅನ್ನೋದು ನಿನ್ನಲ್ಲಿ ಇದ್ರೆ ಅವನ್ನ ತೆಗೆದಾಕು. ನಿನ್ನ ಮೂಲಕವಾಗಿ, ನಿನ್ನ ಜೀವಿತ ಮೂಲಕವಾಗಿ ದೇವರಿಗೆ ಮಹಿಮೆ ಉಂಟಾಗುತ್ತೆ. ಪೌಲನ ಅದನ್ನೇ ಹೇಳ್ತಾ ಇದ್ದಾನೆ. ಆ ಸುದ್ದಿಯನ್ನ ಕೇಳಿ ಅವರು ನನ್ನ ಮೂಲಕವಾಗಿ ದೇವರನ್ನ ಕೊಂಡಾಡಿದರು. ಆಮೇಲೆ ನಂಬುತ್ತೀರಾ? ನಿಮ್ಮ ಹಳ್ಳಿಯಲ್ಲಿ, ನಿಮ್ಮ ಸ್ವಂತದವರ ಮಧ್ಯದಲ್ಲಿ, ಬಂಧು ಬಾಂಧವರ ಮಧ್ಯದಲ್ಲಿ, ಸಭೆಯಲ್ಲಿ ನಿಮ್ಮನ್ನು ನೋಡುವವರು ದೇವರನ್ನ ಕೊಂಡಾಡುತ್ತಾರೆ. ಈ ವ್ಯಕ್ತಿಯನ್ನ ಎಷ್ಟು ಬದಲಾಯಿಸಿದೆಯಪ್ಪ,